ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಸಂಚಿಕೆ. ಯಾಕಂತ ಹೇಳಿದ್ರೆ ನಾವು ಈ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಗುಣ ಸ್ವಭಾವ ಹೇಗೆಲ್ಲ ಇರತಕ್ಕಂಥದ್ರ ಬಗ್ಗೆ ತಿಳಿಸಿಕೊಡ್ತಾನೆ. ಮೊದಲಿಗೆ ನೋಡಿ, ಇದರಲ್ಲಿ ಆಶ್ಲೇಷ ನಕ್ಷತ್ರದವರಿಗೆ ಅಂತ್ಯನಾಡಿ ಪ್ರಾಣಿ ಬಂದು ಬೆಕ್ಕು ಬರ್ತಕ್ಕಂಥದ್ದು ಮತ್ತು ಇವರಿಗೆ ರಾಕ್ಷಸ ಗಣ ಆಗಿರತಕ್ಕಂಥದ್ದಾಗಿದೆ. ಆಶ್ಲೇಷ ನಕ್ಷತ್ರವು ಆಕಾಶದಲ್ಲಿ ಒಂದು ಸರ್ಪದ ರೂಪದಲ್ಲಿ ಆಕಾರ, ಸರ್ಪ ಹೇಗೆ ಸುತ್ತಕೊಂಡು ಕುತ್ಕೊಳ್ಳುತ್ತೋ ಆ ಆಕಾರದಲ್ಲಿರ್ತಕ್ಕಂಥ ಈ ನಕ್ಷತ್ರವಾಗಿದೆ. ಆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬಂದು ವಿಶೇಷವಾಗಿ ಬುಧಗ್ರಹ ಆಗ್ತಕ್ಕಂಥದ್ದು. ಆ ಬುಧಗ್ರಹಕ್ಕೆ ಇದು ಒಂದು ಹೆಣ್ಣಿನ ನಕ್ಷತ್ರವಾಗಿರೋದ್ರಿಂದ ತುಂಬಾ ಸಾತ್ವಿಕ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಮತ್ತೆ ಸರ್ಪ ದೋಷಗಳಿಗೆ ಆಶ್ಲೇಷ ಬಲಿ ಪೂಜೆಗಳನ್ನ ಕೆಲವೊಂದು ನಾವು ಸರ್ಪ ಸಂಸ್ಕಾರಗಳನ್ನ ವಿಧಾನಗಳನ್ನ ಆಶ್ಲೇಷ ಪೂಜೆ, ಈ ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಬಲಿ ಪೂಜೆಗಳನ್ನು ನಾವು ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಈ ಪೂಜೆಯಲ್ಲಿ ಜಾತಕದಲ್ಲಿ ರಾಹು ಕೇತು ಎಲ್ಲವೂ ಕೂಡ ಗ್ರಹಗಳು ಮಧ್ಯಭಾಗದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಳ ಸರ್ಪ ದೋಷ ನಾವು ಕಾಣತಕ್ಕಂಥದ್ದಾಗುತ್ತೆ. ಆಯ್ತೆ, ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬುದ್ಧಿವಂತರಾಗಿರತಕ್ಕಂಥದ್ದಾಗಿರ್ತಾರೆ, ಬಹಳ ವಿಚಾರವಾದಿಗಳಂಥದ್ದಾಗಿರ್ತಾರೆ ಮತ್ತು ತಾಳ್ಮೆಯ ಗುಣ ಸ್ವಭಾವದವರಾಗಿರ್ತಾರೆ. ಮತ್ತೆ ಇವರಲ್ಲಿ ನೋಡಿ, ಬಹಳಷ್ಟು ಎಲ್ಲ ವಿಷಯದಲ್ಲೂ ಬಹಳ ಇಂಟೆಲಿಜೆಂಟ್ ಆದಂಥ ವ್ಯಕ್ತಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ನಾವು ಮೇಧಾವಿಗಳನ್ನ ನೋಡ್ಬೋದು, ಬಹಳ ಇತಿಹಾಸ ತಜ್ಞರನ್ನ ನೋಡ್ಬೋದು. ಈ ಕಲಾ ಕ್ಷೇತ್ರ ಮತ್ತೆ ನಾಟ್ಯ ಮತ್ತೆ ಚಿತ್ರರಂಗದಲ್ಲಿ ಬಹಳಷ್ಟು ಹಿರಿಮೆಗಳನ್ನು ಗಳಿಸ್ತಕ್ಕಂಥ ವ್ಯಕ್ತಿಗಳನ್ನ ಆಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಬಹಳ ಸಂಶೋಧಕರು ಇವರು. ಯಾಕಂದ್ರೆ ಸಂಶೋಧನೆ ಅಂತ ಹೇಳಿದ್ರೆ ಕೆಲವೊಂದು ಬೇರೆ ಬೇರೆ ಅನ್ಯ ಗ್ರಹಗಳಲ್ಲಿ ಹೋಗಿ ಶೋಧನೆ ಮಾಡ್ತಕ್ಕಂಥದ್ದು, ಮತ್ತೆ ಕೆಲವೊಂದು ಕ್ರಿಮಿ ಕೀಟಗಳ ಬಗ್ಗೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು, ಪ್ರಾಣಿಗಳನ್ನ ಸಂಶೋಧನೆ ಮಾಡ್ತಕ್ಕಂಥದ್ದು, ಮುಂದಿನ ಪೀಳಿಗೆಗಳಿಗೋಸ್ಕರ ಸಂಶೋಧನಾ ತಜ್ಞವಾಗಿ ವ್ಯವಸ್ಥಿತವಾಗಿ ಗುಣಗಳನ್ನ ಹೊಂದತಕ್ಕಂಥದ್ದಾಗಿರ್ತಾರೆ. ಇದರಲ್ಲಿ ನಾವು ವಿಜ್ಞಾನಿಗಳನ್ನ ನೋಡ್ಬೋದು, ಮತ್ತೆ ಮೆಡಿಕಲ್ ಅಲ್ಲಿ ಮುಂದಿರತಕ್ಕಂಥ ವ್ಯಕ್ತಿಗಳನ್ನ ನೋಡ್ಬೋದು, ಡಾಕ್ಟರ್ಗಳನ್ನ ನೋಡ್ಬೋದು, ಆಯುರ್ವೇದ ಡಾಕ್ಟರ್ಗಳನ್ನ ನೋಡ್ಬೋದು, ಸ್ಪೆಷಲಿಸ್ಟ್ ಆದ ಡಾಕ್ಟರ್ಗಳನ್ನ ನಾವು ಈ ಆಶ್ಲೇಷ ನಕ್ಷತ್ರದವರೇ ಬಹಳಷ್ಟು ಮುಂದುವರಿತಕ್ಕಂಥದ್ದಾಗಿರ್ತಾರೆ. ಮತ್ತೆ ಇವರು ತುಂಬಾ ಆಧ್ಯಾತ್ಮಿಕ ಚಿಂತಕರು. ಇವತ್ತು ದೈವ ಭಕ್ತಿ, ಮನೆತನದ ಹಿರಿಯರು, ಕುಟುಂಬದವರನ್ನ ಬಹಳ ಗೌರವಿಸ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಮತ್ತು ಸ್ವಲ್ಪ ತುಂಬಾ ಬುದ್ಧಿವಂತರಾಗಿರ್ತಾರೆ. ಮತ್ತೆ ಅತಿಯಾದ ಬುದ್ಧಿವಂತಿಕೆಗಳಿಂದ ಇವರದೇ ಆಗಿರ್ತಕ್ಕಂತಹ ಸ್ವಲ್ಪ ದರ್ಪ, ಸ್ವಲ್ಪ ಕೋಪ, ಆವೇಶಕ್ಕೆ ಮುಂದಾಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಅದೆಲ್ಲವೂ ಆಶ್ಲೇಷ ನಕ್ಷತ್ರದವರು ಕಡಿಮೆ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಅವಾಗ ಅವರಿಗೆ ಕೆಡಕಾಗ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು. ಮತ್ತೆ ನೋಡಿ, ಇದರಲ್ಲಿ ಮೇಯ್ನ್ ಆಗಿ ಬಂದು ಇವರಿಗೆ ಆಶ್ಲೇಷ ನಕ್ಷತ್ರದವರಿಗೆ ಸಾಕಷ್ಟು ಎಲ್ಲಾ ಋತುದಲ್ಲೂ ಕೂಡ ಮುಂದಿರೋದ್ರಿಂದ ಸ್ವಲ್ಪ ಮುಂಗೋಪಿತನ ಅನ್ನೋದು ಬಹಳ ಇರ್ತಕ್ಕಂಥದ್ದಾಗಿರುತ್ತೆ. ಕೋಪ, ಹಠ, ಮುಂಗೋಪಿತನ ಅಂತಕ್ಕಂಥದ್ದು ತುಂಬಾ ಆಗಿರ್ತಕ್ಕಂಥದ್ದಾಗಿರ್ತದೆ. ಈ ವಿಷಯದಲ್ಲೆಲ್ಲ ಸ್ವಲ್ಪ ತಾಳ್ಮೆ, ಸಹನೆ ತಗೊಳ್ಳೋದ್ರಿಂದ ಸ್ವಲ್ಪ ಅವರಲ್ಲಾಗುವಂತಹ ಹೆಲ್ತ್ ಇಶ್ಯೂಸ್ನಲ್ಲಾಗಿರ್ಬೋದು, ಮತ್ತೆ ಆರೋಗ್ಯದಲ್ಲಾಗಿರ್ಬೋದು, ಮತ್ತೆ ವ್ಯವಹಾರದಲ್ಲಿ ಹಣಕಾಸಿನಲ್ಲಾಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ಗಳನ್ನ ಮಾಡ್ಕೊಬಹುದು. ಮತ್ತೆ ಇವರು ನೋಡಿ, ಸೂರ್ಯನ ಗ್ರಹ ನೀಚ ಸ್ಥಾನದಿಂದ ಆಗುವಂತಹ ನಾಯಕತ್ವ ಸ್ಥಾನಗಳನ್ನು ಕಳೆದುಕೊಳ್ತಕ್ಕಂಥ ವ್ಯಕ್ತಿಗಳನ್ನ ಆಗಿರುತ್ತೆ. ಈ ನಾಯಕತ್ವ ಸ್ಥಾನಗಳಂತ ಹೇಳಿದ್ರೆ, ಯಾಕಂದ್ರೆ ಸೂರ್ಯ ಇವರಿಗೆ ನೀಚವಾಗಿರೋದ್ರಿಂದ ಏನಾಗುತ್ತೆ, ಏನೇ ಇವರು ಅಧಿಕಾರಕ್ಕೆಗಳನ್ನ ಹೋಗ್ತಕ್ಕಂಥದ್ದಾದ್ರೆ ಯಾವುದನ್ನು ಇವರಿಗೆ ಅದು ಬರಲಿಕ್ಕಿಲ್ಲ. ಆಶ್ಲೇಷ ನಕ್ಷತ್ರದವರಿಗೆ ಸೂರ್ಯ ನೀಚವಾಗಿರೋದು ಎಲ್ಲವೂ ಗೌರವ, ಧನ ಮತ್ತೆ ಮಾನ ಎಲ್ಲವೂ ಕೂಡ ನಶ್ವರಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ತುಂಬಾ ಈ ಅಹಂಕಾರ ಮತ್ತೆ ಒಳ ಗುಣಗಳನ್ನು ಹೊಂದಿರತಕ್ಕಂಥದ್ರಿಂದ, ಆಶ್ಲೇಷ ನಕ್ಷತ್ರದವರ ಮನಸ್ಥಿತಿಗಳನ್ನು ಹೊಂದಿರತಕ್ಕಂಥ ಇವರು ಪಾಸಿಟಿವ್ ಆಗಿದ್ರೆ ಬಹಳಷ್ಟು ಕೂಡ ಎನರ್ಜಿಕಲ್ ಆಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಬಹಳಷ್ಟು ಕೂಡ ಸ್ಟೆಪ್ ಬೈ ಸ್ಟೆಪ್ ಬದಲಾವಣೆಗಳನ್ನ ಹಾಕ್ತಾ ಹೋಗ್ತಾ ಇರ್ತಾರೆ. ಇದು ನೆಗೆಟಿವ್ ಆಗಿ ಯೋಚನೆಗಳನ್ನ ಮಾಡ್ತಾ ಹೋದ್ರೆ ಬಹಳಷ್ಟು ಕೆಟ್ಟ
ಆಲೋಚನೆಗಳಲ್ಲಿ ಇಳಿತಾ ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ಆಗಿಬಿಡ್ತಾರೆ. ಕೆಟ್ಟ ಕೆಟ್ಟ ಯೋಚನೆ, ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಆಶ್ಲೇಷ ನಕ್ಷತ್ರ ಅಂತಕ್ಕಂಥದ್ದು ಅಷ್ಟೇ ಒಳ್ಳೆ ಯೋಚನೆ ಮಾಡಿದವ್ರಿಗೆ ಒಳ್ಳೆ ಫಲಗಳನ್ನ ನೀಡ್ತಕ್ಕಂಥದ್ದು. ಅಷ್ಟೇ ಕೆಟ್ಟದಾಗಿ ಯೋಚನೆಗಳನ್ನ ಮಾಡ್ಕೊಂಡು ಕೆಟ್ಟ ಬಿಹೇವಿಯರ್ನ ಮಾಡ್ಕೊಂಡು ಹೋದ್ರೆ ಅಷ್ಟೇ ಕ್ರೂರವಾಗಿ ಆಗ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಾಣ್ತಕ್ಕಂಥದ್ದಾಗುತ್ತೆ. ಮತ್ತೆ ಇವರು ಬಹಳ ನೋಡಿ ಸೀಕ್ರೆಟ್ ಬಹಳ ಮೇಂಟೈನ್ ಮಾಡ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಯಾವ ವಿಷಯನೂ ಕೂಡ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಯಾಕಂದ್ರೆ ಹಾವು ಒಂದು ಹುತ್ತದ ಒಳಗೆ ಹೇಗೆ ಹೋಗಿ ನುಸುಳಿ ಬಂದು ಬಿಡ್ತದೋ ಅದೇ ತರ ಅವರು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇವರು ಬಹಳ ವಿಶಾಲವಾದ ಮನಸ್ಥಿತಿ. ಮತ್ತು ಇವರು ಯಾರೊಂದಿಗೂ ಕೂಡ ಬಹಳಷ್ಟು ಅಷ್ಟು ಸುಲಭವಾಗಿ ಬೆರೆಯುವುದಿಲ್ಲ. ಬೆರೆತ್ರೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಸದಾ ಕಾಲವಾಗಿ ಯಾವುದಾದ್ರೂ ವಿಷಯಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದೇ ಆಗ್ತಾ ಹೋಗ್ತಾ ಇರ್ತದೆ. ಇಂತಹ ಗುಣ ಸ್ವಭಾವಗಳನ್ನ ನಾವು ಈ ನಕ್ಷತ್ರದಲ್ಲಿ ಕಾಣಬಹುದು. ಹಾಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರೂ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.